ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತೆಂಥ ರೆಸಿಪಿ ಮಾಡ್ತಾಯಿದ್ದೆ ಗೊತ್ತಾ? ನಮ್ಮ ಕುಂದಾಪುರ ಸ್ಟೈಲಾಗೆ ಚಿಕನ್ ಸುಕ್ಕ ರೆಸಿಪಿ ಮಾಡ್ತಾಯಿದ್ದೆ. ಈ ರೆಸಿಪಿ ಮಾಡ್ಕೊಂಡು ಹೇಳಿ ತುಂಬ ದಿನದಿಂದ ಅನ್ಕೊಂತಿದ್ದೆ ಆಯಿಲ್ಲ ಮಾಡೋಕ್ಕೆ, ಬಟ್ ಇವತ್ತು ಮಾಡ್ತಾಯಿದ್ದೆ. ಫಸ್ಟೇ ಹೆಂಗೆ ಮಾಡೋದಂತ ಹೇಳಿ ಕಾಂಬ ಚಿಕನ್ ಸುಕ್ಕನ ಎಂಥದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಕಾಂಬ. ನಾನಿಲ್ಲೇ 1 kg ಆಪಷ್ಟು ಚಿಕನ್ ತಗೊಂಡಿದ್ದೆ. ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಪಷ್ಟು ಅರಿಶಿಣ, 1 ಟೇಬಲ್ ಸ್ಪೂನ್ ಆಪಷ್ಟು ಉಪ್ಪನ್ನು ಸೇರಿಸಿ ಲೈಕ್ ಮಾಡಿ ಕಲಸಿಡ್ತಾ ಇದ್ದೆ. ಇಷ್ಟು ಟೈಮ್ ಚಿಕನ್ ಸುಕ್ಕ ಮಾಡೋತ್ತಿಗೆ ಪೌಡ್ರ್ ಹಾಕಿ ಮಾಡ್ತಾಯಿದ್ದೆ, ಬಟ್ ಈ ಸಲ ಗ್ರೈಂಡ್ ಮಾಡಿ ಮಾಡುವ ಅಂಥೇಳಿ ಈಗ ಒಂದು ಪ್ಯಾನ್ ತಗೊಂಡಿದ್ದೆ. ಅದಕ್ಕೆ ಒಂದು 20 ಒಣಮೆಣಸನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊತ ಇದ್ದೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಪಷ್ಟು ಎಣ್ಣೆನೂ ಹಾಕ್ಕೊಂಡು ಎಣ್ಣೆಗೆ ಫ್ರೈ ಮಾಡಿ, ತೆಂಗಿನ ಎಣ್ಣೆಗೆ ಅದು ಒಳ್ಳೆ ಅರ್ಥ. ಕಡೆಗೆ 1 ಟೇಬಲ್ ಸ್ಪೂನ್ ಆಪಷ್ಟು ಕಾಳು ಮೆಣಸು, 2 ಟೇಬಲ್ ಸ್ಪೂನ್ ಆಪಷ್ಟು ಕೊತ್ತಂಬರಿ, ಒಂದು 1/4 ಟೇಬಲ್ ಸ್ಪೂನ್ ಆಪಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನ್ ಆಪಷ್ಟು ಮೆಂತಿ, ಕಡೆಗೆ ಮಸಾಲೆ ಐಟಮ್ಸ್ ಇತ್ತಲ್ಲ ಚಕ್ಕೆ, ಕಡೆಗೆ ಸ್ಟಾರ್ ಹೂ, ಬಡ ಸೊಪ್ಪೆಲ್ಲ ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕೊಳ್ಕ. ಈಗ ಒಳ್ಳೆ ಮಾಡಿ ಆಯಿತು ಫ್ರೈ. ಇದಕ್ಕೆ ಒಂದು ಲಿಂಬೆಹಣ್ಣು ಗಾತ್ರದ ಆಪಷ್ಟು ಹುಣಸೆ ಹಣ್ಣು, ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಪಷ್ಟು ಶುಂಠಿ, ಕಡೆಗೆ ಒಂದು ಈರುಳ್ಳಿನ ಸ್ಲೈಸ್ ಮಾಡಿದೆ ಅದನ್ನು ಸೇರಿಸ್ಕೊತ ಇದ್ದೆ. ಹಾಗೆ ಒಂದು ಅರ್ಧ ಕಡಿ ಕಾಯಿನ ತುರ್ಕೊಂಡು ಅದಕ್ಕೂ ಸೇರಿಸ್ತಾ ಇದ್ದೆ. 1 ಟೇಬಲ್ ಸ್ಪೂನ್ ಆಪಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಈಗ ನಾನೊಂದು ಮಿಕ್ಸಿ ಜಾರಿಗೆ ಯಾವುದೆಲ್ಲ ಮಸಾಲೆ ಐಟಮ್ನ ಫ್ರೈ ಮಾಡ್ಕೊಂಡಿನಲ್ಲ ಅದನ್ನೆಲ್ಲದು ಸೇರಿಸಿ ಲೈಕ್ ಮಾಡಿ ಗ್ರೈಂಡ್ ಮಾಡ್ಕೊಂಡ್ಕ. ಒಂದು ಅರ್ಧ ಲೋಟ ಫಸ್ಟ್ ನೀರನ್ನು ಸೇರಿಸ್ಕೊಂಡು, ಜಾಸ್ತಿ ನೀರು ಹಾಕೋ ಕೈಬೇಡಿ, ಲೈಕತ್ತಿಲ್ಲ. ಈಗ ಗ್ರೈಂಡ್ ಮಾಡಿದೆ. ಈಗ ನನಗೆ ಮಡಕೆಗೆ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಭಾರಿ ಇಷ್ಟ. ಅದಕ್ಕೆ ಇವತ್ತೇ ಮಡಕೆಗೆ ಚಿಕನ್ ಸುಕ್ಕ ಮಾಡುವ ಅಂತ ಹೇಳಿ ಮಾಡ್ತಾಯಿದ್ದೆ. ಈಗ ನೀವೇ ಕಾಣ್ತಾ ಇದ್ರಲ್ಲ ಮಡಕೆ ಕಾದಿತ್ತು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಪಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂತ ಇದ್ದೆ, ಕೊಕೊನಟ್ ಆಯಿಲನ್ನು. ಇದಕ್ಕೆ ಜಜ್ಜಿಟ್ಕೊಂಡಿರೋ ಇದು ಶುಂಠಿ, ಬೆಳ್ಳುಳ್ಳಿ, ಕಡೆಗೆ ಒಂದು 2 ಹಸಿಮೆಣಸು, ಕಡೆಗೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಲ್ಲ ಈರುಳ್ಳಿ, ಕಡೆಗೆ ಒಂದು ಟೊಮೆಟೊನ ಸೇರಿಸ್ಕೊತ ಇದ್ದೆ. ಎಲ್ಲದು ಲೈಕ್ ಮಾಡಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಎಲ್ಲ ಹೊಯ್ಕೆ ಲೈಕ್ ಮಾಡಿ ಫ್ರೈ ಮಾಡಿ. ಈಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿನಲ್ಲ ಆ ಚಿಕನನ್ನು ಸೇರಿಸ್ತಾ ಇದ್ದೆ. ನನಗೆ ಚಿಕನ ಮಾಡೋ ರೆಸಿಪಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ತುಂಬ ಚಿಕನ್ ಮಾಡ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಚಿಕನ್ ರೆಸಿಪಿ ಇತ್ತು. ಆಲ್ರೆಡಿ ಮ್ಯಾರಿನೇಟ್ ಮಾಡುವತ್ತಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅರಿಶಿಣನ ಹಾಕಿದೆ. ಆದರೆ ಈಗ ಬೇಯುವತ್ತಿಗೆ ನಾನು 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಅರಿಶಿಣನ ಸೇರಿಸ್ತಾ ಇದ್ದೆ. ಈಗ ಒಂದು ಸಲ ಲೈಕ್ ಮಾಡಿ ಚಿಕನೆಲ್ಲ ತಿರ್ಸಿ ಮುಚ್ಚಿಡುವ, ಸ್ವಲ್ಪ ಹೊತ್ತು ಬೇಯಲಿ. ಒಂದು 15ರಿಂದ 20 ನಿಮಿಷ ಆಯ್ತು ನಾ ಮುಚ್ಚಿಟ್ಟು. ಈಗ ಕಾಂಬ ಬೆಂದಿತ್ತ ಅಂದೇಳಿ ಈಗ ನೀವೇ ಕಾಣ್ತಾ ಇದ್ರಿ ಎಲ್ಲ ಎಷ್ಟು ಲೈಕ್ ಬೆಂದಿತ್ತ ಅಂತ ಹೇಳಿ. ನಾನಿಲ್ಲೇ ಫಾರಮ್ ಕೋಳಿಯಲ್ಲೇ ಚಿಕನ್ ಸುಕ್ಕ ಮಾಡ್ತಾ ಇರೋದು. ನೀವೆಲ್ಲರೂ ನಾಟಿ ಕೋಳಿಗೆ ಚಿಕನ್ ಸುಕ್ಕ ಮಾಡ್ತಾಯಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿ, ಎಂತಕ್ಕಂತ ಹೇಳಿದ್ರೆ ನಾಟಿ ಕೋಳಿ ಗಟ್ಟಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ. ನಾನಿಲ್ಲೇ ಫಾರಮ್ ಕೋಳಿ ತಗೊಂಡಿನಲ್ಲ, ಹಂಗೆ ಒಂದು 15ರಿಂದ 20 ನಿಮಿಷದಾಗೆ ಬೆಂದಿತ್ತು. ಈಗ ನಾನು ರುಬ್ಬಿಟ್ಕೊಂಡಿನಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ದೆ. ಈಗ ಅದಕ್ಕಿಂತ ಮೊದಲೇ ನಾನು ಕಟ್ ಮಾಡಿ ಇಟ್ಕೊಂಡಿನಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಈವಾಗಲೇ ಸೇರಿಸ್ಕೊಂತೆ. ನೀವು ಲಾಸ್ಟ್ ಕರಿ ಎಲ್ಲ ಆರಮೇಲೆ ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ, ನಾನು ಫಸ್ಟೇ ಸೇರಿಸ್ತಾ ಇದ್ದೆ. ನಾನು ಮಸಾಲೆನ ತುಂಬ ನುಣ್ಣಗೆ ರುಬ್ಬಕ್ಕೋ ಇಲ್ಲ, ಸ್ವಲ್ಪ ಜರಿಯಾಗಿ ಇರಲಿ ಅಂತ ಹೇಳಿ, ಎಂತಕ್ಕಂದ್ರೆ ಸುಕ್ಕ ಒಂಥರ ಟೇಸ್ಟಾಗಿರುತ್ತೆ. ಹಾಗಾಗಿ ಈಗ ಚಿಕನ್ ಒಟ್ಟಿಗೆ ಲೈಕ್ ಮಾಡಿ ಮಸಾಲೆನ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಲೈಕ್ ಮಾಡಿ ಬೇಯ್ಕದ. ನೀವು ಇದಕ್ಕೆ ನೀರು ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಂಡು, ನಾನು ನೀರಂತ ಸೇರಿಸ್ಕೊಂಡ್ಲಿಲ್ಲ. ಆಲ್ರೆಡಿ ಚಿಕನ್ನೇ ಸ್ವಲ್ಪ ನೀರು ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ. ನೀವು ನೀರು ಬೇಕಿದ್ರೆ ಸೇರಿಸ್ಕೊಂಡ್ಲಕ್ಕ, ಅದು ಆಪ್ಷನಲ್ಲ. ಒಂದ್ಸಲ ಸ್ವಲ್ಪ ಟೇಸ್ಟ್ ಕಾಣಿ, ಖಾರ ಎಲ್ಲ ಸರಿ ಇತ್ತ ಕಾಣಿ, ಉಪ್ಪೆಲ್ಲ ಸರಿ ಇತ್ತ ಕಾಣಿ, ಮತ್ತು ಹುಳಿ ಎಲ್ಲ ಕರೆಕ್ಟ್ ಇತ್ತ ಕಾಣಿ. ಸರಿ ಇಲ್ಲ ಎಲ್ಲಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಮಡಕೆದ ಮುಚ್ಚಳ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆಂದ ಮಾಡಿ ಬೇಯೋಕೆ ಬಿಡ್ತಾ ಇದ್ದೆ. ಒಂದು ಸ್ವಲ್ಪ ಕಾಣ್ತಾ ಇರಿ, ಇಲ್ಲ ಅಂತ ಹೇಳಿದ್ರೆ ಮಡಕೆ ಮಾಡ್ತಾ ಇರೋದಲ್ಲ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಇದು ಇವತ್ತಿನ ಚಿಕನ್ ಸುಕ್ಕ ರೆಸಿಪಿ ಆಯಿತು. ನಿಮ್ಗೆಲ್ರಿಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.